ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಉಪಾಧ್ಯಕ್ಷರೇ, ತಾವೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ, ಅಂದ್ರೆ ಏನು ಬಡ್ಜೆಟ್ ಪ್ರತಿ ವರ್ಷ ಬರುತ್ತೆ, ಬರೋ ಸಮಯಕ್ಕೆ ಕರೆಕ್ಟ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ, ನ್ಯಾಯಯುತವಾದ ಬೇಡಿಕೆಗಳನ್ನ ಕೊಡಬೇಕು ಅಂತಂದೇಳಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಈ ಒಂದು ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಲಿಕ್ಕೂ ಕೂಡ ಮತ್ತು ಹೇಳಲಿಕ್ಕೂ ಕೂಡ ಇಷ್ಟ ರೈಟ್ ಟೈಮ್. ನಾವು ಸರಿಯಾದ ಸಮಯಕ್ಕೆ ಕೇಳ್ತಾ ಇದ್ರೆ ನಾವು ಕೂಡ ನಾವು ಇಲಾಖೆ ನಿರ್ದೇಶಕನಾಗಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಇದ್ದಂತೆ ನಾವೆಲ್ಲರೂ ಕೂಡ ಏನೀಗ ಬೇಡಿಕೆಗಳು ಸುಮಾರು 14 ಬೇಡಿಕೆಗಳು ಈಗ ಎಲ್ಲವನ್ನು ಕೂಡ ತಿಳಿಸಿ ಹೇಳಿದ್ದಾರೆ. ಪ್ರತಿಯೊಂದು ಬೇಡಿಕೆಯನ್ನು ಕೂಡ ಈ ಒಂದು ಬಜೆಟ್ ಮುಂಗಡವಾಗಿ ಈ ನನಗೂ ಕೂಡ ಇಲ್ಲಿ ಬರೋದ್ರಿಂದ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ, ಮಾನ್ಯ ಸಚಿವರ ಕಚೇರಿಯಿಂದ ಕೂಡ ನಿರ್ದೇಶನ ಬಂತು. ಅದರಂತೆ ಈ ಒಂದು ಮನವಿ ಏನೀಗ ತಾವೆಲ್ಲರೂ ಕೊಡ್ತಾ ಇದ್ದೀರಿ, ಸುಮಾರು 14 ಬೇಡಿಕೆಗಳು ಎಲ್ಲವನ್ನು ಕೂಡ ಈಗ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 14 ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನನ್ನ ಮಟ್ಟದಲ್ಲಿ ಏನೇನೆಲ್ಲ ಇದಾವೆ, ಕೆಲವೊಂದು ವಿಚಾರ ನನ್ನ ಮಟ್ಟದಲ್ಲೂ ಆಗ್ತಕ್ಕಂಥವು ಇದಾವೆ. ಅವುಗಳನ್ನ ನನ್ನ ಮಟ್ಟದಲ್ಲಿ ಆದಷ್ಟು ಶೀಘ್ರದಲ್ಲಿ ನೀವೇನೀಗ ಬೇಡಿಕೆಗಳಿಗೆ ಸುಮಾರು ಒಂದು 3-4 ಅದಾವು, ಅವು 4-5 ನನ್ನ ಲೆವೆಲಲ್ಲಿ ಆಗುವಂತ ಇದಾವೆ. ಅಂಥವನ್ನ ಇಮಿಡಿಯೇಟ್ ಆಗಿ ಮಾಡ್ತಕ್ಕಂಥ ಕೆಲಸನ ಮಾಡಿಕೊಡ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ. ಒಂದು ಉಳಿದಂತೆ ಅತಿ ಮುಖ್ಯವಾದ ಬೇಡಿಕೆಗಳು ಕೂಡ ಇದಾವೆ. ಅದ್ರ ಬಗ್ಗೆ ಈಗಾಗಲೇ 2-3 ಬಾರಿ ಚರ್ಚೆನೂ ಕೂಡ ಆಗಿದ್ದಾವೆ. ಈಗ ಗೌರವಧನ ಹೆಚ್ಚಿಸುವ ಬಗ್ಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಬೇರೆ ಬೇರೆ ವಿಚಾರಗಳು ಈಗಾಗಲೇ ಚರ್ಚೆ ಆಗಿದ್ದಾವೆ. ಸರ್ಕಾರದ ಹಂತದಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಕೂಡ ಆಗಿದೆ. ನಾವೆಲ್ಲರೂ ಕೂಡ ಸುಮಾರು ದೂರದಿಂದ ಇವತ್ತಿನ ದಿನ ಇಲ್ಲಿಗೆಲ್ಲ ಬಂದಿದ್ದೀರಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಈ ಒಂದು ಏನು ಹಮ್ಮಿಕೊಂಡಿದ್ದೀರಿ, ಈ ಒಂದು ತಮ್ಮ ಬೇಡಿಕೆಗಳನ್ನ ಸಕಾರಾತ್ಮಕವಾಗಿ ಸರ್ಕಾರಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ನನ್ನ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ತಿಳಿಸ್ತೀನಿ. ಹಾಗೆ ಈ ಒಂದು ಬೇಡಿಕೆಗಳನ್ನ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಈಡೇರುವಂತೆ ಕೂಡ ತಮ್ಮೆಲ್ಲರಿಗೂ ಸರ್ಕಾರದ ಮತ್ತು ತಮ್ಮ ನಡುವೆ ಒಂದು ಕೊಂಡಿಯಾಗಿ ಕೆಲಸನೂ ಕೂಡ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಥ್ಯಾಂಕ್ ಯು.